ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಕ್ಷಿತ್ ಮೋರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾವು ಎಲ್ಲಿಗೆ ರೆಡಿಯಾಗಿದ್ದೀವಿ ಗೊತ್ತಾ? ನಾವು ಇವತ್ತು ಒದ್ದಿಕೆರೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನನ್ನ ಮಗನೂ ಕೂಡ ರೆಡಿಯಾಗಿದ್ದಾನೆ, ನಾನು ಕೂಡ ರೆಡಿಯಾಗಿದ್ದೀನಿ. ಈಗ ಹೊರಡ್ತಾ ಇದ್ದೀವಿ. ಈಗ ಹೊರಟ್ವಿ. ಇವತ್ತು ನಾವು ಟೆಂಪೋದಲ್ಲಿ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಬೈಕಲ್ಲಿ ಹೋಗಿ ಬಂದಿದ್ವಿ, ಗಾಡಿನೂ ಪೂಜೆ ಮಾಡ್ಸೋಣ ಅಂದ್ಬಿಟ್ಟು. ಈ ಸಲ ಗಾಡೀಲೇ ಹೋಗ್ತಾ ಇದ್ದೀವಿ. ನನ್ನ ಮಗ ಅಲ್ಲಿ ತಿನ್ನೋಕ್ಕೆ ಚಾಕ್ಲೇಟು ತಗೊಂಡಿದ್ದಾನೆ ನೋಡಿರಿ. ಇನ್ನೂ ನಮ್ಮೂರು ಬಿಟ್ಟಿಲ್ಲ, ಅಲ್ಲಿ ತಿನ್ನೋಕ್ಕೆ ತಗೊಂಡಿದ್ದಾನೆ. ಅವನೇನು ಟೆಂಪೋದಲ್ಲಿ ಕುತ್ಕೊಂಡಿದ್ದೀವಿ ಅಂದರೆ ಸಾಂಗ್ ಹಾಕಬೇಕು. ಅದಕ್ಕೆ ಅವ್ರ ಅಪ್ಪಾಜಿ ಮೊಬೈಲ್ ಇಸ್ಕೊಂಡು ಸಾಂಗ್ ಹಾಕ್ತಾಯಿದ್ದ. ನಾನು ಸುಮ್ಮನೆ ವೀಡಿಯೋ ಮಾಡ್ಕೊಂಡೆ ಟೆಂಪೋದೊಳಗೆ. ಈಗ ಹೋಗ್ತಾ ಇದ್ವಿ ನೋಡಿ ಗೈಸ್. ಪಕ್ಕದಲ್ಲಿ ಅವ್ನು ಸಾಂಗ್ ಹಾಕ್ತಾಯಿದ್ದ. ಈಗ ಕನ್ಕೆರೆ ಬಿಟ್ಟು ಬಂದ್ವಿ. ಇದು ಕನ್ಕೆರೆ ಕೆರೆ ಏರಿ ಮೇಲೆ ಈಗ ಹೋಗ್ತಾ ಇದ್ದೀವಿ ನೋಡಿ. ಈಗ ನೀರಿದ್ದಾವೆ ಕೆರೆಯಲ್ಲಿನೂ. ನಾನು ಎಕ್ಸಾಮ್ ಬರೆಯೋಕೆ ಹೋಗ್ತಿದ್ದೆ ಇದೇ ರೂಟಲ್ಲೇ ನೋಡಿ. ಕೆರೆ ಏರಿ ಮೇಲೆ ಸಿಮೆಂಟ್ ರೋಡ್ ಮಾಡಿದ್ದಾರೆ. ಈ ಕಡೆನೂ ನೀರಿದ್ದಾವೆ, ಈ ಕಡೆನೂ ನೀರಿದ್ದಾವೆ. ಇಲ್ಲಿ ಟವರ್ ಕಂಬ ಕಾಣಿಸ್ತಾ ನೋಡ್ರಿ, ಅದೇ ಎರ್ಬಳ್ಳಿ. ಫುಲ್ಲು ಕೆರೆ ನೋಡಿ. ಎರ್ಬಳ್ಳಿ ಎಂಟ್ರಿ ಆದ್ವಿ ಇವಾಗ. ಅದೇ ಹೈವೇ ಹೋಗ್ತಾ ಇದ್ದೀವಿ. ಹೈವೇಸ್ ಬಂತು. ಇದೇ ರೋಡಲ್ಲೇ ನಾನು ಎಕ್ಸಾಮ್ ಬರೆದು ವ್ಯಾನ್ ಇಳಿದು ಹೋಗ್ತಾ ಇದ್ದೆ. ನಮ್ಮ ಊರಿಗೆ 6 ಕಿಲೋಮೀಟ್ರ್, ಬೈಕಲ್ಲಿ ಹೋದರೆ 5-10 ನಿಮಿಷಕ್ಕೆ ಊರಿಗೆ ಹೋಗ್ಬೋದು. ಅದಕ್ಕೆ ಇಲ್ಲಿ ಹೇಳ್ಕೊತ ಇದ್ದೆ ನೋಡಿ. ಹೈವೇ ಎಷ್ಟು ಗಾಡಿಗಳು ಓಡಾಡ್ತಾವಂದರೆ, ಈ ರೋಡಲ್ಲಿ ಹೈವೇ ಅಲ್ವಾ ಅದಕ್ಕೆ. ಮುಂಚೆ ಹೆಂಗಿತ್ತು ಗೊತ್ತಾ ಎರ್ಬಳ್ಳಿ? ಈಗ ನೋಡಿ ಹೆಂಗಿದೆ ನೋಡಿ. ಇವಾಗ ಎಂಟ್ರೆನ್ಸ್, ಒದ್ದಿಕೆರೆ ಎಂಟ್ರೆನ್ಸ್, ಶ್ರೀ ಕ್ಷೇತ್ರ ಒದ್ದಿಕೆರೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ಹೋಗ್ತಾ ಇದ್ದೀವಿ ಒಳಗಡೆ. ಇಲ್ಲಿದ್ದನೂ ಕೂಡ ಒದ್ದಿಕೆರೆ 6 ಕಿಲೋಮೀಟ್ರ್ ಏನೋ ಇದೆ ಒಳಗಡೆ. ಹೋಗ್ತಾ ಇದ್ದೀವಿ ಇವಾಗ. ಈ ಊರು ಬಿಟ್ಟ ಮೇಲೆ ಕಾಟಪ್ನಟ್ಟಿ ಅಂತ ಒಂದು ಊರು ಬರುತ್ತೆ. ಆ ಊರು ಆಗ್ತಿದ್ದಂಗೆ ಒದ್ದಿಕೆರೆ ಸಿಗುತ್ತೆ ನೋಡಿ. ಈ ಕಡೆ ಒಳಗಡೆ ಬಂದರೆ ಈ ಥರ ಇದೆ. ನಮ್ಮ ಫ್ರೆಂಡ್ಸ್ ಕೇಳ್ತಿದ್ರು ಒಳಗಡೆ ಹೆಂಗಿರುತ್ತೆ ಏನು ಅಂತ. ಸೇಮ್ ರೋಡು, ಅದೇ ಹೊಲ, ಅದೇ ತೋಟ. ಅಂದರೆ ಎರೆಹೊಲ ಜಾಸ್ತಿ ಇಲ್ಲಿ. ನೀರಾವರಿ ಮಾಡಿದ್ದಾರೆ, ಅಡಿಕೆ ಗಿಡ ಇಟ್ಟಿದ್ದಾರೆ, ಕಡಲೆ ಹಾಕಿರ್ತಾರೆ. ಎಲ್ಲ ಆಲ್ರೆಡಿ ಕಿತ್ತಿರುವ ಕಡಲೆ ನೋಡಿ ಗಾಯ್ಸ್. ಒದ್ದಿಕೆರೆ ಎಂಟ್ರಿ ಆದ್ವಿ. ಇಲ್ಲೇ ಕಾಣಿಸ್ತಿದೆ ನೋಡ್ರಿ ದೇವಸ್ಥಾನ. ನೋಡಿರಿ ಅಲ್ಲಿ ಎಷ್ಟು ಗಾಡಿಗಳು ಬಂದಿದ್ದಾವೆ, ಎಷ್ಟು ಜನ ಇದ್ದಾರೆ ಅಂತ. ಇಲ್ಲಿ ಭಾನುವಾರ, ಅಮಾವಾಸ್ಯೆ, ಹುಣ್ಣಿಮೆಗೆ ಸಖತ್ತು ಜನ ಇರ್ತಾರೆ ಗಾಯ್ಸ್. ಜಾತ್ರೆಗಂತೂ ಬಿಡಿ, ಅಲ್ಲಿ ಹೊಲಗಳು ಇರ್ತಾವಲ್ಲ, ಹೊಲ ಎಲ್ಲ ತುಂಬಿರ್ತಾವೆ ಜನ. ಅಷ್ಟು ಜನಗಳು ಬಂದಿರ್ತಾರೆ ನೋಡಿ. ಇವತ್ತೆಷ್ಟು ಜನ ಬಂದಿದ್ದಾರೆ. ಈಗ ಎಂಟ್ರಿ ಆಗಿದ್ದೀವಿ ನೋಡಿ, ಎಷ್ಟು ಜನ ಬಂದಿದ್ದಾರೆ ಅಂತ. ಇಲ್ಲೊಂದು ವಿಶೇಷತೆ ಐತೆ, ಅದನ್ನು ಮುಂದೆ ಹೇಳ್ತೀನಿ ಬನ್ನಿ. ನೋಡಿ ಇಲ್ಲಿ ಒಂದು ಬಾವಿ ಇದೆ ನೋಡಿ. ಎಲ್ಲ ಇಲ್ಲಿ ಕೂಡ ಬಾವಿಲಿರೋ ನೀರನ್ನ ಹಾಕಿಸ್ಕೊತಾರೆ ನೋಡಿ. ಎಷ್ಟು ಜನ ಹಾಕಿಸ್ಕೊತಾ ಇದ್ದಾರೆ ಅಂತ. ಎಷ್ಟು ವೆಹಿಕಲ್ಸ್ ಬಂದಿದೆ ಅಂತ. ನನ್ನ ಮಗ ತಿಂತಾ ಇದ್ದಾನೆ. ತಿನ್ನೋಕೆ ಮಾತ್ರ ಫಸ್ಟ್ ಇರಬೇಕು. ಈಗ ತಾನೇ ಬಂದು ಇಳಿದು ಈಗ ದೇವಸ್ಥಾನದೊಳಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಈಗ ನಾವು ಕೂಡ ಇಲ್ಲಿ ಬಂದ್ವಿ. ನಮ್ಮ ಮನೆಯವರು ಕೂಡ ನೀರು ಹಾಕಿಸ್ಕೊತೀನಿ ಅಂತಂದರು. ಅದಕ್ಕೆ ಇಲ್ಲಿಗೆ ಬಂದ್ವಿ. ಎಲ್ಲರೂ ಕೂಡ ಇಲ್ಲಿ ಬಂದರೆ ಪ್ರತಿಯೊಬ್ಬರು ನೀರು ಹಾಕಿಸ್ಕೊಳ್ಳಿಲ್ಲ ಅಂದರು ಮುಖ ತೊಳ್ಕೊಂಡು ಇಲ್ಲಿ ನೀರು ಚಿಮ್ಮಿಸ್ಕೊಂಡೆ ಒಳಗಡೆ ಹೋಗೋದು ನೋಡಿ. ಎಲ್ಲ ಆಯಿತು. ಅವರು ನೀರು ಹಾಕಿಸ್ಕೊಂಡು ಬಟ್ಟೆ ಚೇಂಜ್ ಮಾಡಿಕೊಂಡು ಇವಾಗ ಮೂವರನ್ನು ದೇವಸ್ಥಾನದ ಒಳಗಡೆ ಬಂದ್ವಿ ನೋಡಿ. ಎಷ್ಟು ಜನ ಇದ್ದಾರೆ ಅಂತ ನೋಡಿ. ಇದೇ ದೇವಸ್ಥಾನ. ಇದಕ್ಕೆ 3 ಕಡೆಯಿಂದ ಗೇಟ್ ಇದೆ. 3 ಕಡೆನೂ ನೋಡಿ ಕ್ಯೂ ನಿಂತ್ಕೊಂಡು ಒಳಗಡೆ ಹೋಗಬೇಕು. ಎಷ್ಟು ಜನ ಇದ್ದಾರೆ ನೋಡಿ. ಇದು ಇನ್ನೊಂದು ಬಾಗಿಲು, ಅಲ್ಲೊಂದು ಬಾಗಿಲಿದೆ. ನಾವು ಬಂದ್ವಲ್ಲ ಅದೊಂದು ಬಾಗಿಲು. 3 ಬಾಗಿಲಿದೆ. ಈ ಕಡೆ ಸೈಡೂ ಹೂನಾರ,
ಪೂಜೆ ಸಾಮಾನೆಲ್ಲ ಮಾಡ್ತಾರೆ. ಅದಕ್ಕೆ ನಾವು ಪೂಜೆ ಸಾಮಾನು ತಗೊಳ್ಳೋಣ ಅಂತ ಈಗ ಬಂದಿದ್ದೀನಿ. ನೋಡಿ ಅಷ್ಟು ಮಂಡಕ್ಕಿ, 2 ಹೂನಾರ, ಕಾಯಿ 30 ರೂಪಾಯಿ ಒಂದು ಹೂನಾರ ಅಂದರೆ 2 ಹೂನಾರ ತಗೊಂಡೆ, ಗಾಡಿಗೊಂದು ಅದಕ್ಕೊಂದು ಅಂತ. ಈಗ ನೋಡಿ ಈಗ ತಗೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನದೊಳಗೆ ಪೂಜೆ ಮಾಡ್ಸೋಕ್ಕಂತ. ಅವಾಗ ನಮ್ಮ ಮನೆಯವರಲ್ಲಿ ಹೋಗ್ತಾ ಇದ್ದಾರೆ. ಬಿಸಿಲು ಭಾಳನೇ ಬಿಸಿಲಿತ್ತು. ನೋಡಿ ಎಷ್ಟು ಕ್ಯೂ ನಿಂತಿದೆ ಅಂತ. ಹೋದ್ಸಲಿ ಬಂದಾಗ ಎಲ್ಲ ಡೆಕೋರೇಷನ್ ಮಾಡಿದ್ರು, ಬಟ್ ಈ ಸಲ ಏನು ಮಾಡಿಲ್ಲ ಡೆಕೋರೇಷನ್. ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಮ್ಮ ಮನೆಯವರಲ್ಲಿ ಗಾಡಿಗೆ ಹೂನಾರ ಹಾಕ್ತೀನಿ ಅಂತ ಹೋದರು. ನಾವು ಇಲ್ಲಿ ಇದು ಪ್ರಸಾದ ಹಂಚೋಣ ಅಂತ ನಾನು ನನ್ನ ಮಗ ನಿಂತ್ಕೊಂಡ್ವಿ ಕಾಯಲ್ಲಿ ಒಡಿಸ್ಕೊಂಡು. ಈಗ ಪ್ರಸಾದ ಹಂಚೋಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಮಗುಗೆ ವೀಡಿಯೋ ಮಾಡೋಕ್ಕೆ ಕೊಟ್ಟಿದ್ವಿ. ನನ್ನ ಮಗ ವೀಡಿಯೋ ಮಾಡ್ತೀನಿ ಅಂತ ಇಸ್ಕೊಂಡಿದ್ದ. ಅವನಿಗೆ ಗೊತ್ತಾಗಿಲ್ಲ ಕೈ ಅಡ್ಡ ಇಟ್ಕೊಂಡಿರೋದು, ವೀಡಿಯೋ ಆಗ್ತಿದೆ ಅಂತ ಸುಮ್ಮನೆ ವೀಡಿಯೋ ಮಾಡಿದ್ದಾನೆ. ಈಗ ನಾವೆಲ್ಲ ಪ್ರಸಾದ ಅಂತ ಹಂಚ್ತಾ ಇದ್ವಿ. ಅವ್ರು ಬರೋಷ್ಟು ಪ್ರಸಾದ ಹಂಚಿಸಿ ಸ್ವಲ್ಪ ದೇವಸ್ಥಾನದಲ್ಲಿ ಕೂತ್ಕೊಂಡು ಹೊರಡ್ತೀವಿ. ಈಗ ಇಲ್ಲಿ ಎಷ್ಟು ಹಂಚುತ್ತಾರೆ ಅಂದರೆ, ಹೋದ್ಸಲಿ ಬಂದಾಗ ನಾವು ಕೂಡ ಈ ಥರ ಮಂಡಕ್ಕಿ ಎಲ್ಲ ಹಂಚಿಲ್ಲ, ಸುಮ್ಮನೆ ಪೂಜೆ ಮಾಡಿಸ್ಕೊಂಡು ಹೋಗಿದ್ವಿ. ಅದಕ್ಕೆ ನೆಕ್ಸ್ಟ್ ಟೈಮ್ ಬಂದಾಗ ಹಂಚ್ಬೇಕು ಅಂದ್ಕೊಂಡಿದ್ದೆ. ಅದಕ್ಕೆ ಈ ಸಲ ತೊಗೊಂಡೆ. ಇಲ್ಲಿ ಬರೀ ಇಷ್ಟೇ ಅಲ್ಲ, ಜಲ್ಲೆಗಟ್ಟಲೆ ಕೂಡ ಅವ್ರು ಎಷ್ಟು ಅಂದ್ಕೊಂಡಿರ್ತಾರೆ ಅಷ್ಟು ಖಾರ ಮಂಡಕ್ಕಿ ಇಲ್ಲ ಕಡಲೆ ಸಕ್ಕರೆನ ಹಂಚುತ್ತಾರೆ. ನಾವು ಇವತ್ತು 100 ರೂಪಾಯಿದೇನೋ ತೊಗೊಂಡಿದ್ದೆ ಹಂಚೋಕ್ಕಂತ. ನೋಡಿ ಎಲ್ಲರಿಗೂ ಎಲ್ಲರೂ ಕೂಡ ಹಂಚುತ್ತಾನೆ ಇರ್ತಾರೆ. ಇಲ್ಲಿ ಎಷ್ಟು ಜನ ಎಲ್ಲ ಕೂತ್ಕೊಂಡಿದ್ದಾರೆ. ಬೆಳಗ್ಗೆಯಿಂದ ಜನ ಸಾಯಂಕಾಲ ಬರ್ತಾ ಇರ್ತಾರೆ. ಸಾಯಂಕಾಲನೂ ದೇವರು ಎಲ್ಲೋ ಒಳಗೋ ಎಲ್ಲೋ ಹೋಗಿ ಬರುತ್ತಂತೆ ಪಲ್ಲಕ್ಕಿಲಿ, ಪ್ರತಿ ಭಾನುವಾರ ಹುಣ್ಣಿಮೆ ಅಮಾವಾಸ್ಯೆಗೆ ಅಂತ ಅಂದರು. ಇದು ಜಾತ್ರೆ ಕೂಡ ಮಾಡ್ತಾರೆ. ಅವಾಗ ಇನ್ನೂ ಭಾಳ ಜನ ಕಲಿಯುತ್ತೆ. ನಾವು ಬಂದ್ವಲ್ಲ ರೋಡು, ಅಲ್ಲಿ ಹೊಲದಲ್ಲೆಲ್ಲ ಜನಗಳು, ಅಲ್ಲಿಗನ ವೆಹಿಕಲ್ಸ್ ಇರ್ತವೆ. ಇದಕ್ಕೆ ಅವಾಗೇನೋ ಮಟನ್ ಮಾಡ್ತಾರೆ, ಬಟ್ ಇಲ್ಲಿ ಮಟನ್ ಅಂದರೆ ಕುರಿ ಕಡಿಯೆಲ್ಲ ತೇರು ತಗೊಂಡೋಗೇನೋ ಅವ್ರವ್ರ ಜಾಗದಲ್ಲಿ ಕಟ್ಕೊತಾರಂತೆ. ಎಲ್ಲ ಹಂಚಿ ಕುತ್ಕೊಳ್ಳೋಣ ಅಂತ ಕುತ್ಕೊಂಡಿದ್ವಿ. ಈಗ ಇಷ್ಟು ಮನೆಗೆ ಪ್ರಸಾದ ತಗೊಂಡೋಗೋಣ ಅಂತ ಕವರಲ್ಲಿ ಹಾಕ್ಕೊತಾ ಇದ್ವಿ. ನೋಡಿರಿ ಎಲ್ಲ ಹೆಜ್ಜೆ ನಮಸ್ಕಾರ ಎಲ್ಲ ಮಾಡ್ತಿದ್ದಾರೆ. ನೋಡಿ ಇಲ್ಲೂ ಕೂಡ ಎಲ್ಲ ಪ್ರಸಾದ ಹಂಚುತ್ತಿದ್ದಾರೆ. ನಾವು ಸ್ವಲ್ಪ ಕೂತ್ಕೊಳ್ಳೋಣ ಅಂತ ನನ್ನ ಮೈಲಿ ಕೂತ್ಕೊಂಡಿದ್ವಿ. ನಮ್ಮ ಮನೆಯವ್ರು ಗಾಡಿ ಪೂಜೆ ಮಾಡ್ತೀವಿ ಅಂತ ಹೋಗಿದ್ರು. ಅದಕ್ಕೆ ಇಲ್ಲಿ ಕೂತ್ಕೊಂಡು ಸ್ವಲ್ಪ ವಿಡಿಯೋ ಮಾಡ್ಕೊತಾ ಇದ್ವಿ. ನೋಡಿರಿ ಕೂತ್ಕೊಂಡಿದ್ವಿ ನನ್ನ ಮಗನೂ ನಾನು. ಅವನ ಕೈ ಸುಮ್ಮನೆ ಇರಲ್ಲ, ತೀಟೆ ಮಾಡ್ತಿರ್ತಾನೆ. ನೋಡ್ರಿ ಹೆಂಗೆ ನೋಡ್ತಾನೆ. ಈಗ ಈ ಕಡೆ ಹೊರ್ಗಡೆ ಬಂದ್ವಿ. ಏನೋ ಒಕ್ಕರೆ ದಂಡೆ ಬೇಕಾಯ್ತಂತ ಅದಕ್ಕೆ ಹುಡ್ಕೊಂಬಂದ್ವಿ. ಪಾಪ ನಮ್ಮ ಮನೆಯವ್ರು ಬೇಕಾಯ್ತು, ಸಿಗ್ತಾ ಇರಲಿಲ್ಲ ಅಲ್ಲಿ. ಅದಕ್ಕೆ ಹುಡುಕ್ತಾ ಇದ್ವಿ ಕರೆ ದಂಡೆನ. ನೋಡಿ ಇಲ್ಲಿ ಇವೆಲ್ಲ ಕೈಗೆ ಹಾಕೋಣವು ಎಲ್ಲ ಮಾಡ್ತಾರೆ. ಎಲ್ಲ 10 ರೂಪಾಯಿ ಅಂತೆ. ಹೋದ್ಸಲಿ ಬಂದು ತಗೊಂಡೋಗಿದ್ವಿ ನಾವು. ಈ ಸಲ ಏನು ತಗೊಳ್ಲಿಲ್ಲ, ಗಾಡಿಗೆ ಮಾತ್ರ ತಗೊಂಡ್ವಿ. 10 ರೂಪಾಯಿ ಕೊಟ್ಟು 6 ಏನೋ ತಗೊಂಡ್ರು. ನೋಡಿ ಇಲ್ಲಿ ದುಡ್ಡು ಅಂಟಿಸ್ತಾ ಇದ್ದಾರೆ. ಏನಾದರೂ ಅಂದ್ಕೊಂಡಿದ್ದು ಆಗಂಗಿದ್ರೆ ದುಡ್ಡು ಗೋಡೆಗೆ ಕಾಯಿನ ಅಂಟ್ಕೊಳುತ್ತೆ, ಇಲ್ಲಾಂದರೆ ಕೆಳಗಡೆ ಬೀಳುತ್ತಂತೆ. ಅದಕ್ಕೆ ಇಟ್ಕೊಂಡಿದ್ದಾರೆ ಕಾಯಿನ. ನಾವಿಲ್ಲಿ ಕೂತ್ಕೊಂಡು ಸಿಂಗಲ್ ಕರೆ ದಂಡೆ ತಗೊಂಡಿದ್ವಲ್ಲ, ಉರಿ ಹಾಕ್ತಾ ಇದ್ರು. ನೋಡಿ ದೇವಸ್ಥಾನ ಅಲ್ವಾ. ಈಗ ಸ್ವಲ್ಪ ಕೂತ್ಕೊಂಡು ಈಗ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲೇ ನಾವು ಈ ಕಡೆ ಹಸಿನೇ ಬಂದಿದ್ವಿ. ಇಲ್ಲಿ ಪಕ್ಕದಲ್ಲಿ ಸ್ಕೂಲ್ ಇದೆ. ಇದಷ್ಟು ಜಾಗ ದೇವಸ್ಥಾನ ಒಳಗಡೆ. ಇಲ್ಲಿ ಈ ಕಡೆನೂ ಮಾರ್ತಾಯಿದ್ದಾರೆ ನೋಡಿ. ಈ ಕಡೆನೂ ಎಲ್ಲ ಹೂನಾರ ಎಲ್ಲ ಮಾರ್ತಾರೆ. ಇನ್ನೊಂದು ಹೇಳಿದ್ನಲ್ಲ, ಈ ಬಾವಿದೇನು ವಿಶೇಷತೆ ಅಂದರೆ, ಜಾತ್ರೆ ದಿನ ತೇರು ಹರಿಬೇಕಾದ್ರೆ ನೀರಿರ್ತವೆ, ಬಟ್ ಮಟನ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಬಾವಿಯಲ್ಲಿ ನೀರಿರಲ್ಲ. ಒಂದು ಹನಿ ಕೂಡ ನೀರಿರಲ್ಲಂತೆ ಬಾವಿಲಿ. ಪ್ರತಿ ವರ್ಷವೂ ಮಟನ್ ದಿನ ಅದರ ಬಾವಿಲಿ ನೀರಿರಲ್ಲ. ಬೆಳಗ್ಗೆನೋ ತೇರು ಹರಿಬೇಕಾದ್ರೆ ನೀರಿರ್ತಾವಂತೆ. ಮಟನ್ ಮಾಡಿದಾಗ ಮಾತ್ರ ನೀರಿರಲ್ವಂತೆ ಬಾವಿಲಿ ಒಂದು ಹನಿನೂ ಅಂತ ಹೇಳ್ತಾರೆ. ಅದು ನಿಜನೂ ಕೂಡ. ಈಗ ಅದರ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ ಮನೆ ಕಡೆ. ನೋಡಿ ಇದು ಫುಲ್ ಎಲ್ಲ ಜನ ಇರ್ತಾರೆ. ಎಷ್ಟು ಜನ ಅಂದರೆ, ಬಟ್ ನಾನು ಯಾವತ್ತೂ ಜಾತ್ರೆಗೆ ಬಂದಿಲ್ಲ. ನಮ್ಮ ಮನೆಯವ್ರು ಬರ್ತಿರ್ತಾರೆ. ನೋಡಿ ಎಲ್ಲ ನೀರು ಹಾಕಿಸ್ಕೊತಾ ಇರ್ತಾರೆ. ನೋಡಿ ಕಾರ್ಗಳು, ಟೆಂಪೋ ಎಲ್ಲ ಬಂದಿದೆ. ಭಾನುವಾರ ಆದರೂ ಎಷ್ಟು ಜನ ಇರ್ತಾರೆ ಗೊತ್ತಾ. ನೋಡಿ ಈಗ ಹೋಗ್ತಾರೆ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲವಲ್ಲ, ಈ ಹೊಲ್ಗಳಿಗೆ ಎಲ್ಲ ಜನ ಇರ್ತಾರೆ. ಜಾತ್ರೆಗಳಲ್ಲಿ ಎಷ್ಟು ಜನ ಇರುತ್ತೆ ಅಂದರೆ, ಸಖತ್ತು ಜನ ಬಂದಿರುತ್ತೆ. ಅಷ್ಟು ಭಕ್ತರು ದೇವರಿಗೆ. ನಾವು ಈಗ ಊರ ಕಡೆ ಹೊರಟಿದ್ದೀವಿ.
ನೋಡಿ ಪ್ರಸಾದ ತಿಂದ್ಕೊಂಡು ಗಾಡೀಲಿ ಕಾಯಿ ಖಾರ ಮಂಡಕ್ಕಿ ಕೊಂಬಂದ್ವಿ. ಡೀಸೆಲ್ ಹಾಕಿಸ್ಬೇಕು ಅಂತ ಅಲ್ಲ ಡೀಸೆಲ್ ಹಾಕ್ಸೋಕ್ಕೆ ನಿಲ್ಸಿದ್ರೆ ಈಗ ಒಬ್ಬ ಊರಿಗೆ ಬಂದ್ವಿ. ನೋಡ್ರಿ ಇದೇ ನಮ್ಮೂರಿನ ಹೈಸ್ಕೂಲ್. ಹೇಗಿದೆ ಅಂತ ಇದೇ ಹೈಸ್ಕೂಲಲ್ಲೇ ನಾನು ಕೂಡ ಓದಿದ್ದು. ಫೀಲ್ಡ್ ಎಷ್ಟು ದೊಡ್ಡದಿದೆ ಅಲ್ವಾ. ಈಗ ಮುಂದ್ಗಡೆ ಸ್ವಲ್ಪ ಹೋಗಿ ಲೆಫ್ಟ್ ತಗೊಂಡ್ರೆ ನಮ್ಮ ಮನೆ ಬಂತು. ಇದು ಹಿಂಗೆ ಫುಲ್ ಸ್ಟ್ರೈಟ್ ಹೋದರೆ ಬಸ್ ಸ್ಟಾಪು, ನಮ್ಮಮ್ಮವ್ರ ಮನೆ ಸಿಗುತ್ತೆ. ಇಲ್ಲೇ ಇವಾಗ ಲೆಫ್ಟಿಗೆ ಕ್ರಾಸ್ ಆದರೆ ನಮ್ಮ ಮನೆ ಹತ್ರ ಹೋಗ್ತೀವಿ. ಈ ಫುಲ್ ಸ್ಟ್ರೈಟ್ ಹೋದರೆ ಬಸ್ ಸ್ಟಾಪು, ನಮ್ಮೂರಿನ ಬಸ್ ಸ್ಟಾಪು. ಈಗ ಹೋಗ್ತಾ ಇದ್ದೀವಿ ನೋಡಿ ಬಂತು ನಮ್ಮ ಮನೆ. ಇಷ್ಟೇ ಗೈಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.